ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ರೀ ಹೋಗ್ತಾ ಹೋಗ್ತಾ ಗೊತ್ತಾಗತ್ತೆ ಅಂತ ಹೇಳಿ ಇಡೀ ಬೆಟ್ಟನೇ ಹತ್ತಿಸ್ಬಿಟ್ರಲ್ರಿ. ಚಳಿ ಬೇರೆ ಇಲ್ಲಿ. Just wait a second. ಇದು ಬರೀ ರೋಸ್ ಅಲ್ಲ, ಇದರಲ್ಲಿ ನನ್ನ ಫೀಲಿಂಗ್ಸ್ ಇದೆ. ಇನ್ನು ಮುಂದಕ್ಕೆ ನಾನು ನಿಮ್ಮವನು, ನೀವು ನನ್ನವರು. ಐ ಲವ್ ಯು. ರೀ ಏನಿದೆಲ್ಲ? ನೀವಿಂಥವ್ರು ಅಂತ ನನಗೆ ಗೊತ್ತಿರಲಿಲ್ಲ. ಇದೆಲ್ಲ ನನ್ನ ಬಾಯ್ ಫ್ರೆಂಡಿಗೆ ಗೊತ್ತಾದ್ರೆ ಅಷ್ಟೇ. ಬಾಯ್ ಫ್ರೆಂಡ? ನಿಮ್ಗೆ ಬಾಯ್ ಫ್ರೆಂಡ್ ಇದ್ದಾನಾ? ಅಚ್ಚಚ್ಚೋ, ಆವಾಗ ತಮ್ಮ ಸುಳ್ಳು ಎಷ್ಟು ಸಲೀಸಾಗಿ ನಂಬ್ತಾ ಇದ್ದಾರೆ. ಸರಿ ಅದಕ್ಕೆ ತಂಗಿ, ನಿಮ್ಮ ಬ್ಯಾಕ್ಡ್ರಾಪಲ್ಲಿ ಇಷ್ಟೆಲ್ಲ ಇಟ್ಕೊಂಡು ಒಂದೇ ಒಂದು ಮಾತು ಹೇಳಿರಲ್ರಿ ನೀವು. ಅಲ್ಲ, ರಾತ್ರಿ ಎಲ್ಲ ನಾನು ನಿಮಗೆ ಸ್ಲೀಪ್ ಬಿಟ್ಕೊಂಡು ಮೆಸೇಜ್ ಮಾಡ್ತಾ ಇದ್ದೆ. ಡೇಯಲ್ಲಿರೋ ಎಲ್ಲ ಕೆಲಸಗಳನ್ನ ಬಿಟ್ಟು ನಿಮ್ಮ ಜೊತೆ ಡೈಲಿ ಕಾಲಲ್ಲಿ ಮಾತಾಡ್ತಾ ಇದ್ದೆ. ಅಲ್ಲ, ನಾವು ಡೇ ಆ್ಯಂಡ್ ನೈಟ್ ಟಚ್ಚಲ್ಲಿ ಇದ್ರು ನೀವು ಒಂದೇ ಒಂದು ಮಾತು ಹೇಳಿಲ್ವಲ್ಲ ನನಗೆ. ಈಗ ಸಡನ್ನಾಗಿ ನನಗೊಬ್ಬ ಬಾಯ್ ಫ್ರೆಂಡ್ ಇದ್ದಾನೆ ಅಂತ ಹೇಳಿದ್ರೆ ನಾನು ಏನ್ರಿ ಮಾಡಲಿ? ಯಾಕ್ರಿ ಈ ಥರ ಮಾಡಿದ್ರಿ ನೀವು? ಯಾಕೆ ಹೇಳಿಲ್ಲ ನೀವು ನಂಗೆ ಮೊದಲೇ? ನೀವು ಕೇಳಿಲ್ಲ, ನಾನು ಹೇಳಿಲ್ಲ. ನಾನು ಮುಂಚೆಯಿಂದನೂ ಹಾಗೆ, ಯಾರಾದರೂ ಏನಾದರೂ ಕೇಳಿದ್ರೆ ಮಾತ್ರ ಹೇಳೋದು. ಅಟ್ಲೀಸ್ಟ್ ಇದನ್ನಾದ್ರೂ ಮುಂಚೆ ಹೇಳ್ಬೋದಾಗಿತ್ತಲ್ವಾ? ಛೇ, ಎಂಥ ಕೆಲಸ ಆಗೋಯ್ತೀಗ. ಜಯದೇವ್ ಅವರ ಈ ಅವಕಾಶನ ಚೆನ್ನಾಗಿ ಯೂಸ್ ಮಾಡ್ಕೋಬೇಕು. ಒಂದು ನಿಮಿಷ, ನನ್ನ ಬಾಯ್ ಫ್ರೆಂಡ್ ಫೋನ್ ಮಾಡ್ತಾ ಇದ್ದಾನೆ. ಹಲೋ ಹಲೋ ಅಪೇಕ್ಷಾ, ಎಲ್ಲಿದ್ದೀರಾ? ಆ್ಯಕ್ಚುಲಿ ನಾನು ಶೂಟಿಗೆ ಬಂದಿದ್ದೆ. ನೀವು ಫೋನ್ ಮಾಡಿದ್ದು ಒಳ್ಳೇದೇ ಆಯಿತು. ಹೇಗಾಯ್ತಾ? ಹೇಗೆ? ಇಲ್ಲೊಬ್ಬ ಹುಡುಗ ನನಗೆ ಪ್ರಪೋಸ್ ಮಾಡ್ತಾ ಇದ್ದಾನೆ.
ವಾಟ್? ಯಾರವನು? ನಿಮಗೆ ಪ್ರಪೋಸ? ಏನು ಅನ್ಕೊಂಡಿದ್ದಾನೆ ಅವನು? ಯಾರವನು? ಎಷ್ಟು ಧೈರ್ಯ ಆಯ್ತಾರೆ ನಿಮ್ಮ ಹತ್ರನೇ? ನೋಡಿ, ಆ ಬ್ಲಡಿ ರಾಸ್ಕಲ್ ಯಾರನ್ನು ಕಂಪ್ಲೀಟ್ ಡೀಟೇಲ್ಸ್ ನನಗೆ ಬೇಕು. ಅವ್ನು ಎಲ್ಲಿರ್ತಾರೆ, ಹೇಗಿರ್ತಾರೆ, ಅವನನ್ನ ಒಂದು ಕೈ ನಾನು ನೋಡ್ಕೋತೀನಿ. ನಿಮ್ಮ ತಂಟೆಗೆ ಇದು ಯಾವತ್ತೂ ಬರಬಾರ್ದು. ಅಯ್ಯೋ ಶಿಟು, ಅಷ್ಟೊಂದೆಲ್ಲ ಏನೂ ಬೇಡ. ನಾನು ಅವನಿಗೆ ತಿಳಿಸಿ ಹೇಳಿದ್ದೀನಿ, ಅವನಿಗೆ ಅರ್ಥ ಆಗತ್ತೆ. ಪಾಪ ಇನ್ನು ಚಿಕ್ಕ ಹುಡುಗ, ಬಾಡಿ ಬೆಳೆದಿದೆ, ಬುದ್ಧಿನೇ ಇಲ್ಲ, ಮೆಚುರಿಟಿ ಸ್ವಲ್ಪ ಕಮ್ಮಿ. ನಾನು ಹೇಳ್ತೀನಿ ಬಿಡಿ. ಅಲ್ಲ ಅಪೇಕ್ಷಾ, ನನ್ನ ಮಾತು ಕೇಳಿ ಒಂದು ನಿಮಿಷ. ಹಲೋ ಅಪಿ, ಹಾ, ಓಕೆ ಬೇಬಿ, ಓಕೆ ಬೇಬಿ. ಹಾ, ಐ ಲವ್ ಯು, ಲವ್ ಲವ್. ನೋಡಿ, ನೀವು ಹೀಗೆ ಮಾಡಿದ್ದಕ್ಕೆ ನನ್ನ ಬಾಯ್ ಫ್ರೆಂಡ್ ತುಂಬ ಕೋಪ ಮಾಡ್ಕೊಂಡಿದ್ದಾನೆ. ಯಾವುದಕ್ಕೂ ಅವನಿಲ್ಲಿಗೆ ಬರೋಕ್ಕೆ ಮುಂಚೆ ನೀವಿಲ್ಲಿಂದ ಹೊರಟ್ಬಿಡಿ. ಮದ ಬಂದಿರೋ ಆನೆನ, ಕೋಪದಲ್ಲಿರೋ ಬಾಯ್ ಫ್ರೆಂಡ್ನ ಯಾವುದೇ ಕಾರಣಕ್ಕೂ ಎದುರಾಕೋಬಾರ್ದು. ತುಂಬ ಡೇಂಜರು. ನಿಮ್ಮೊಳ್ಳದಕ್ಕೆ ಹೇಳ್ತಾ ಇದ್ದೀನಿ, ನೀವು ಪ್ಲೀಸ್ ಇಲ್ಲಿಂದ ಹೊರಡಿ. ಏನ್ರಿ ಒಳ್ಳೇದಕ್ಕೆ ಹೇಳೋದು? ನೀವು ನಂಗೆ ಅಡ್ವಾನ್ಸಾಗಿ ಏನು ಹೇಳಲೇ ಇಲ್ಲ. ಇದು ತುಂಬ ಮೋಸ ಕಣ್ರಿ. ಅಲ್ಲ, ನನ್ನ ಪಾಡಿಗೆ ನಾನಿದ್ದೆ. ನೀವು ಜಸ್ಟ್ ಒಂದೇ ಒಂದು ಮಾತು ಹೇಳಿದ್ರು ನಾನು ನಿಮ್ಮ ವಿಚಾರಕ್ಕೆ ಬರ್ತಾ ಇರಲಿಲ್ಲ. ವಾಪಸ್ ಫಾರಿನ್ ಹೊಟ್ಟೋಗ್ತಿದ್ದೆ. ಅದಕ್ಕೆ ಯಾಕೆ ಅಷ್ಟೊಂದು ಫೀಲ್ ಮಾಡ್ಕೋತಾ ಇದ್ದೀರಾ? ನೀವು ಮನ್ಸು ಮಾಡಿದ್ರೆ ಈಗಲೂ ಫಾರಿನ್ಗೆ ಹೋಗ್ಬೋದು. ಒಂದು ಟಿಕೆಟ್ ಬುಕ್ ಮಾಡಿದ್ರೆ ಆಯ್ತಪ್ಪ, ಅಷ್ಟೇ, ಸಿಂಪಲ್. ಹೌ ಕ್ಯಾನ್ ಯು ಸೇ ದಿಸ್ ಟು ಮೀ? ದಿಸ್ ಇಸ್ ಟೂ ಮಚ್. ನನ್ನ ಮನಸ್ಸಿಗೆ ಎಷ್ಟು ಪೇನ್ ಆಗ್ತಿದೆ ಅಂತ ನಿಮ್ಗೆ ಗೊತ್ತಿದೆಯಾ? ನಾನು ನಿಮ್ಮನ್ನ ನಿಜವಾಗ್ಲೂ ತುಂಬಾ ಪ್ರೀತಿಸಿದೆ. ನಂದು ಟ್ರೂ ಲವ್. ಐ ಆಮ್ ಅ ಟ್ರೂ ಲವರ್. ಏನೋ ಅಜ್ಜಿ ಜೊತೆ ಕಾಮಿಡಿ ಮಾಡಿಕೊಂಡು ನನ್ನ ಪಾಡಿಗೆ ನಾನು ಆರಾಮಾಗಿದ್ದೆ. ಏನೋ ಹೇಳಿ ನನ್ನ ತಲೆ ಕೆಡಿಸಿ ನಿಮ್ಮನ್ನ ಲವ್ ಮಾಡೋ ಥರ ಮಾಡಿಬಿಟ್ರಿ. ಪ್ರೀತಿಸೋರು ಸಿಕ್ತೆ, ಅವ್ರ ನೆನಪಲ್ಲಿ ಲೈಫ್ ಲೀಡ್ ಮಾಡೋದು ಎಷ್ಟು ಕಷ್ಟ ಅಂತ ನಿಮ್ಗೆ ಗೊತ್ತೇನ್ರಿ? ಈಗ ನನ್ನ ಪೇನ್ನ ಯಾರ ಹತ್ರ ಹೇಳ್ಕೊಳ್ಳಿ? ಹಾಂ, ಯಾರ ಹತ್ರ ಶೇರ್ ಮಾಡ್ಕೊಳ್ಳಿ? ನಿಮ್ಗೆ ಅರ್ಥ ಆಗೋದಿಲ್ಲ ಬಿಡಿ. I love you, Bhavantama. I love you so much. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.